ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಿ ಎಲ್ಲ? ನೋಡಿ, ನಿನ್ನೆ ವೈಭವ್ ಸೂರ್ಯವಂಶಿ 35 ಬಾಲ್ಗೆ 100 ರನ್ ಹೊಡೆದಾಗ ವೀಲ್ ಚೇರ್ ಇದ್ದ ದ್ರಾವಿಡ್ ಎದ್ದು ಕುಣಿದ್ರು. ನೀವು ಚೆನ್ನಾಗಿದ್ದೀರಪ್ಪ, ನೀವು ಇನ್ನ ಎಷ್ಟು ಜೋಶ್ ಇರ್ಬೇಕು ನಿಮಗೆ, ಅಲ್ವಾ? ವಿದ್ಯೆ ಹೇಳಿದ್ರು, ಯಾಕೆ ನಾವು ಹುಬ್ಳಿಯಲ್ಲೇ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಅಂತ ನಾನು ಕೆಲವು ಲೈನ್ಗಳಲ್ಲಿ ಅದನ್ನ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೆ ಮುಂಚೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದು ಈ ಭಾಗದ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರೇ, ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಗೊತ್ತು ತಾವು ಬಿಸಿ ಇದ್ರಿ ಅಂತ, ಬಟ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಥ್ಯಾಂಕ್ ಯು. ಮತ್ತೆ ನಾವು ಕ್ರಿಕೆಟ್ ಕಪ್, ನ್ಯೂಸ್ ಫಸ್ಟ್ ಕ್ರಿಕೆಟ್ ಕಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರಬೇಕಾದ್ರೇನೆ ಅದರಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ, ಈ ಕಾರ್ಯಕ್ರಮವನ್ನ ನಾನು ನಿಮ್ಮ ಜೊತೆ ಸೇರಿ ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ನಾನು ಮಾಡ್ತೀನಿ ಅಂತ ವಿವೇಕ್ ಮೊಕಾಶಿ ಅವರು ಮುಂದೆ ಬಂದು ಇವತ್ತು ನ್ಯೂಸ್ ಫಸ್ಟ್ ಜೊತೆ ಕೈ ಜೋಡಿಸಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಯಾವುದೋ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಚೆನ್ನಾಗಿ ನಡಿಬೇಕಂದ್ರೆ ಅದಕ್ಕೆ ಆರ್ಗನೈಸರ್ಸ್ ತುಂಬಾ ಮುಖ್ಯ. ಯಾಕಂದ್ರೆ ನಾವು ನ್ಯೂಸ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ಗಳು. ಒಂದು ಸುದ್ದಿನ ಹೆಂಗ್ ಮಾಡಬೇಕು, ಅದಕ್ಕೆ ಯಾವ ತರ ಆಂಗಲ್ ಕೊಟ್ಟರೆ ಜನ ನೋಡ್ತಾರೆ ಅನ್ನೋದು ನಮಗೆ ಗೊತ್ತು. ಆದ್ರೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನ ಅದ್ಭುತವಾಗಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತೆ ಅದರ ಬಗ್ಗೆ ಅಪಾರವಾದ ಅನುಭವ ಇರಬೇಕು, ಮತ್ತೆ ಜ್ಞಾನ ಇರಬೇಕು. ಸೊ ಅದಕ್ಕೆ ನಮಗೆ ಈ ಕ್ರಿಕೆಟ್ ಕಪ್ ನ ಹುಬ್ಳಿ ಧಾರವಾಡದಲ್ಲಿ ಮಾಡಬೇಕು ಅಂದಾಗ ಶಿವಾನಂದ್ ಗುಂಜಾಳ್ ಅವರು ನಾವು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತೀವಿ ಅಂತ ಇವತ್ತು ನ್ಯೂಸ್ ಫಸ್ಟ್ ಜೊತೆ ಕೈ ಜೋಡಿಸಿದ್ದಾರೆ. ಸರ್, ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತೆ ನಾವು ಹೇಳಿದಂಗೆ, ನಮ್ಮ ಆಂಕರ್ ಹೇಳಿದಂಗೆ, ನಾವು ತುಂಬಾ ಕಾರ್ಯಕ್ರಮಗಳು ಅಂದ್ರೆ ಅವಾರ್ಡ್ ಇವೆಂಟ್ಸ್ ಇರ್ಬೋದು, ಕಾನ್ಕ್ಲೇವ್ ಇರ್ಬೋದು, ಎಕ್ಸಿಬಿಷನ್ಸ್ ಇರ್ಬೋದು, ಎಕ್ಸ್ಪೋಸ್ ಇರ್ಬೋದು, ಹೀಗೆ ವರ್ಷದಲ್ಲಿ 16 ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಮೊದಲನೇ ಬಾರಿಗೆ ಒಂದು ನ್ಯೂಸ್ ಚಾನೆಲ್ ಕ್ರಿಕೆಟ್ ಕಪ್ ಅಂತ ಹೇಳ್ಬಿಟ್ಟು ಅದು ಹುಬ್ಳಿ ಧಾರವಾಡಲ್ಲಿ ಮಾಡ್ತಿರೋದು ಇದು ಮೊದಲನೇ ಬಾರಿಗೆ ನನಗೆ ಗೊತ್ತಂಗೆ. ಯಾಕಂದ್ರೆ 25 ವರ್ಷದಿಂದ ನಾನು ಟೆಲಿವಿಷನ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಈ ಟಿವಿ ಇರ್ಬೋದು, ಟಿವಿ ನೈನ್ ಇರ್ಬೋದು, ಮತ್ತೆ ಈಗ ನ್ಯೂಸ್ ಫಸ್ಟ್. ನಾವು ಇಂಟರ್ನಲ್ ಆಗಿ ನಾವು ಮ್ಯಾಚ್ಗಳು ಆಡ್ತಿದ್ದೀವಿ. ಮೀಡಿಯಾ ವರ್ಸಸ್ ಪೊಲೀಸ್, ಮೀಡಿಯಾ ವರ್ಸಸ್ ಪೊಲಿಟಿಷಿಯನ್ಸ್, ಮೀಡಿಯಾ ವರ್ಸಸ್ ಮೀಡಿಯಾ. ಸೊ ಈ ತರದ ಟೂರ್ನಮೆಂಟ್ಗಳು ನಾವು ಆಡ್ತಾ ಇದೀವಿ. ಆದ್ರೆ ಜನರಲ್ ಯಾರು ಕ್ರೀಡಾಸಕ್ತರಿದ್ದಾರೆ, ಕ್ರಿಕೆಟ್ ಅಲ್ಲಿ ಹೆಚ್ಚಿನ ಆಸಕ್ತಿ ಒಂದು ಕ್ರಿಕೆಟ್ನ ತುಂಬಾ ಅದ್ಭುತವಾಗಿ ಆಡ್ತಿದ್ದಾರೆ, ಅಂತವರಿಗೋಸ್ಕರ ಒಂದು ನ್ಯೂಸ್ ಸಂಸ್ಥೆ ಮೊದಲನೇ ಬಾರಿಗೆ ಈ ಈವೆಂಟ್ ನ ಹುಬ್ಳಿ ಧಾರವಾಡಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾಕೆ ಹುಬ್ಳಿ ಧಾರವಾಡ ಅಂತ ಆವಾಗಲೇ ವಿದ್ಯೆ ಸ್ವಲ್ಪ ಹೇಳಿದ್ರು. ಒಂದು ಇಲ್ಲಿ ಏನೇ ಒಂದು ನಾವು ಆರಂಭ ಮಾಡಿದ್ರೆ ಆ ಕಾರ್ಯಕ್ರಮ ಮತ್ತೆ ಆ ಕಾನ್ಸೆಪ್ಟ್ ಇದೆಯಲ್ಲ ಅದು ದೊಡ್ಡದಾಗತ್ತೆ ಅನ್ನೋದೊಂದು ನನ್ನ ನಂಬಿಕೆ. ಯಾಕಂದ್ರೆ ನಮ್ಮ ಟೀಮು ಅಷ್ಟು ಚೆನ್ನಾಗಿ ಇಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೆ ಕೆಲಸ ಮಾಡಿದ್ದಾರೆ. ಜೊತೆಗೆ ನಾವೊಂದು ಬೇಸಿಕ್ ಸ್ಟಡಿ ಮಾಡಿದ್ವಿ. ಆಕ್ಚುಲಿ ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹುಬ್ಳಿ ಧಾರವಾಡಲ್ಲಿ ಒಳ್ಳೆ ಟೀಮ್ ಇದೆ, ಒಳ್ಳೆ ಪ್ಲೇಯರ್ಸ್ ಇದ್ದಾರೆ, ಕ್ರಿಕೆಟ್ ಆಸಕ್ತರಿದ್ದಾರೆ. ಇಲ್ಲಿನ ಪ್ಲೇಯರ್ಸು ಸ್ಟೇಟ್ ಲೆವೆಲ್, ನ್ಯಾಷನಲ್ ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಹಂಗಾಗಿ ಹುಬ್ಳಿಯಿಂದ ಆರಂಭ ಮಾಡಿ ಇದನ್ನ ಮುಂದೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ತರದ ಒಂದು ಟೂರ್ನಮೆಂಟ್ಗಳನ್ನ ಆರ್ಗನೈಸ್ ಮಾಡಿ ತುಂಬಾ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಯಾರಿದ್ದಾರೆ ಅವರಿಗೆ ಸ್ಟೇಟ್ ಲೆವೆಲ್ ಆಡೋದಕ್ಕೆ, ಅದರ ಮುಂದೆ ಆಡೋದಕ್ಕೆ ಯಾವ ತರದ ಅನುಕೂಲ ಬೇಕು ಅದನ್ನ ಮಾಡಿಕೊಡಬೇಕು ಅನ್ನೋದು ಒಂದು ನಮ್ಮ ಸಂಸ್ಥೆಯ ಉದ್ದೇಶ ಆಗಿದೆ. ಯಾಕಂದ್ರೆ ಒಂದು ಟ್ಯಾಲೆಂಟ್ ನ ಐಡೆಂಟಿಫೈ ಮಾಡೋದು ತುಂಬಾ ಮುಖ್ಯ.
ನಮಗೆ ಬೆಂಗಳೂರಲ್ಲಿರೋರಿಗೆ ಈಸಿಯಾಗಿ ಅವಕಾಶ ಸಿಕ್ಬಿಡ್ತದೆ. ನೀವು ನೋಡ್ಬೋದು, ವೈಭವ್ ಸೂರ್ಯವಂಶಿ, ನಿನ್ನೆ ನಾನು ಅವ್ರ ಬಗ್ಗೆ ಓದ್ತಾ ಕೂತಿದ್ದೆ ರಾತ್ರಿ. ಬಿಹಾರದಲ್ಲಿ ತಂದೆ ಮಗನ್ನ ಕ್ರಿಕೆಟರ್ ಮಾಡಬೇಕು ಅಂತ ಕೆಲಸ ಬಿಟ್ಟು ತಾಯಿ ದಿನಕ್ಕೆ 3 ಗಂಟೆ ನಿದ್ದೆ ಮಾಡಿ ಮಗನಿಗೆ ನೋಡ್ಕೊಳ್ಳಕ್ಕೆ ಊಟ ತಿಂಡಿ ಎಲ್ಲಾನು ಕೆಲಸ ಮಾಡಿ ಇವತ್ತು ಇಡೀ ಪ್ರಪಂಚದಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಅವ್ರನ್ನ ಗುರುತಿಸೋ ಹಂಗೆ ತಯಾರು ಮಾಡಿದ್ದಾರೆ. ಒಬ್ಬ ಬಿಹಾರದ ಹುಡುಗ. ನಿನ್ನೆ ಅವ್ರು ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಆಕ್ಚುಲಿ ಹಿಂದಿಯಲ್ಲಿ ಮಾತಾಡ್ತಿದ್ರು. ಹಂಗೆ ಟ್ಯಾಲೆಂಟ್ ತುಂಬಾ ಕಡೆ ನಮ್ಮಲ್ಲೂ, ನಮ್ಮ ರಾಜ್ಯದಲ್ಲೂ ಇದ್ದಾರೆ. ಬೇರೆ ಬೇರೆ ತಾಲೂಕಲ್ಲಿರ್ಬೋದು, ಹಳ್ಳಿಯಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು. ಆದ್ರೆ ಎಷ್ಟೋ ಜನಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ನನ್ನ ನಂಬಿಕೆ. ಅವಕಾಶ ಸಿಕ್ಕಿದ್ರೆ ನಮ್ಮಲ್ಲೂ ವೈಭವ್ ಸೂರ್ಯವಂಶಿ ಅಂತವರು, ವಿರಾಟ್ ಕೊಹ್ಲಿ ಅಂತವರು ನಮ್ಮ ರಾಜ್ಯದಲ್ಲೂ ಇದ್ದಾರೆ ಅನ್ನೋದು ನನ್ನ ದೃಢವಾದ ನಂಬಿಕೆ. ಆ ತರದ ಒಂದು ಟ್ಯಾಲೆಂಟ್ಗಳಿಗೆ ಈ ಪ್ಲಾಟ್ಫಾರ್ಮ್ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ನನಗೆ ಇಲ್ಲಿ ಬರುವಾಗ ಕೇಳ್ತಿದ್ರು, ಏನ್ ಸರ್ ನೀವು ಕ್ರಿಕೆಟ್ ಆಡಲ್ವಾ ಅಂತ. ನೀವೆಲ್ಲ ಕ್ರಿಕೆಟರ್ಸ್ ಇರೋದ್ರಿಂದ ನಾನು ಕೆಲವು ನನ್ನ ಅನುಭವಗಳನ್ನ 2-3 ಮಾತಲ್ಲಿ ಹಂಚ್ಕೊಳ್ತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಸ್ಕೂಲಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಿದೆ ಕ್ರಿಕೆಟ್ ಇಂದ. ಆದ್ರೆ ನಾವು ಕ್ರಿಕೆಟ್ ಅಲ್ಲಿ ಏನು ಕಲ್ತೀವಿ ಅಂತಂದ್ರೆ, ಒಂದು ನಮ್ಮ ಫಿಸಿಕಲ್ ಫಿಟ್ನೆಸ್, ನಮ್ಮ ಮೆಂಟಲ್ ಸ್ಟ್ರೆಂತ್, ಮತ್ತೆ ಸೋಲು ಗೆಲುವು ಎರಡನ್ನ ಸ್ವೀಕಾರ ಮಾಡುವಂತ ಒಂದು ಮನಸ್ಸು. ಇದು ಒಂದು ಕ್ರಿಕೆಟ್. ಯಾವುದೇ ಒಂದು ಕ್ರೀಡೆ, ಅದರಲ್ಲೂ ಕ್ರಿಕೆಟ್ ಇದು ನಿಮಗೆ ಕಲಿಸಿಕೊಡುತ್ತೆ ಅನ್ನೋದು ನನ್ನ ಅನುಭವ. ನಾವು ಹಳ್ಳಿಯಲ್ಲಿದ್ದಾಗ ಬೆಳಿಗ್ಗೆ ನಮಗೆ ಟೈಮ್ ಸಿಕ್ಕಿದ್ರೆ, ಬೆಳಿಗ್ಗೆ ರಜೆ ಇದ್ದಾಗ 10 ಗಂಟೆಗೆ ಹೋಗ್ಬಿಟ್ರೆ ಕೆರೆಯಲ್ಲಿ ಆಡಕ್ಕೆ 6 ಗಂಟೆವರೆಗೂ ಕ್ರಿಕೆಟ್ ಆಡ್ತಿದ್ವಿ ಸರ್. ದಿನ ಮನೆಯಲ್ಲಿ ಗಲಾಟೆ ಮಾಡೋರು, ನೀವೇನು ಓದಲ್ಲ ಕ್ರಿಕೆಟ್ ಆಡ್ತಿದ್ರಿ ಅಂತ. ನಮ್ಮ ತಾಯಿ ಸ್ಕೂಲ್ಗೆ, ನನಗೆ ಹೈಸ್ಕೂಲ್ ಓದೋದಕ್ಕೆ ಗೌರಿಬಿದ್ದೂರ್ ಅಂತ ನಮ್ಮ ಊರು, ನನಗೆ ಬಾಕ್ಸ್ ಕಟ್ಟಿಕೊಟ್ಟು ಸ್ಕೂಲ್ ಕಳಿಸಿದ್ರೆ ಆ ತಾಲೂಕಲ್ಲಿ ಎಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತಿದೆ ಅಂತ ತಿಳ್ಕೊಂಡು ಸ್ಕೂಲ್ಗೆ ಹೋಗೋದ್ಲು ಕ್ರಿಕೆಟ್ ಮ್ಯಾಚ್ಗೆ ಹೋಗಿ ಕುತ್ಕೊಂಡ್ಬಿಡ್ತಿದ್ದೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ರಿಕೆಟ್ ಮ್ಯಾಚ್ ನೋಡೋದು. ಅಷ್ಟು ಹುಚ್ಚು ನಮಗೆ ಕ್ರಿಕೆಟ್. ಅದಾದ್ಮೇಲೆ ನಾನು ಯೂನಿವರ್ಸಿಟಿ ಲೆವೆಲ್ ಅಲ್ಲಿ, ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಕೇಶನ್ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಕ್ಯಾಪ್ಟನ್ ಆಗಿ ನಾನು ಕ್ರಿಕೆಟ್ ಆಡಿದ್ದೀನಿ. ಟಿವಿ ನೈನಲ್ಲಿದ್ದಾಗ ನಾವೇ ಒಂದು 12 ಟೀಮ್ ಮಾಡಿಬಿಟ್ಟು, ನಮ್ಮ ಡಿಪಾರ್ಟ್ಮೆಂಟ್ಗಳೇ 12 ಟೀಮ್ ಮಾಡಿಬಿಟ್ಟು 3 ದಿನ ಕ್ರಿಕೆಟ್ ಆಡ್ತಿದ್ದೀವಿ. ಈಗ ನ್ಯೂಸ್ ಫಸ್ಟ್ ತುಂಬಾ ಸ್ಟ್ರಾಂಗ್ ಕ್ರಿಕೆಟ್ ಟೀಮ್ ಇದೆ ನಮ್ಮ ಹತ್ರ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಇರಬಹುದು, ಪೊಲಿಟಿಷಿಯನ್ಸ್ ಇರಬಹುದು, ಸೆಲೆಬ್ರಿಟೀಸ್ ಜೊತೆ ನ್ಯೂಸ್ ಫಸ್ಟ್ ಕ್ರಿಕೆಟ್ ಟೀಮ್ ಇವತ್ತು ಮ್ಯಾಚ್ ಆಡ್ತಾ ಇದ್ದಾರೆ. ಯಾಕೆ ನಾನು ಇದನ್ನೆಲ್ಲ ಹೇಳಿದ್ದು ಅಂತಂದ್ರೆ, ಕ್ರಿಕೆಟ್ ಅನ್ನೋದು ನಮ್ಮ ಬ್ಲಡ್ ಅಲ್ಲೇ ಇದೆ. ಅದು ಹಳ್ಳಿಯಿಂದ ಡೆಲ್ಲಿವರೆಗೂ ನಾವೆಲ್ಲೋದ್ರೂ ಕ್ರಿಕೆಟ್ ನೋಡ್ತೀವಿ. ಸೊ ಆ ತರ ಕ್ರಿಕೆಟ್ ಅಲ್ಲಿರ್ತಕ್ಕಂಥ ಟ್ಯಾಲೆಂಟ್ಗಳನ್ನ ಐಡೆಂಟಿಫೈ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಹುಬ್ಳಿ ಧಾರವಾಡದಲ್ಲಿ ಈ ನ್ಯೂಸ್ ಫಸ್ಟ್ ಕ್ರಿಕೆಟ್ ಕಪ್ ನ ಆಯೋಜನೆ ಮಾಡಿದ್ದೀವಿ. ಇಲ್ಲಿ ಭಾಗವಹಿಸ್ತಾ ಇರತಕ್ಕಂತ ಎಲ್ಲ 16 ತಂಡಗಳಿಗೆ ಮತ್ತೆ ಅವರ ಕ್ಯಾಪ್ಟನ್ಸ್ಗೆ ನನ್ನ ಶುಭಾಶಯಗಳನ್ನು ತಿಳಿಸ್ತೀನಿ. ಇದು ಗೇಮ್ ತರನೇ ಆಡಿ, ಎಂಜಾಯ್ ಮಾಡಿ. 3 ದಿನ ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ. ಚೆನ್ನಾಗಿ ಕಂಡಕ್ಟ್ ಮಾಡ್ತಾರೆ. ಮತ್ತೆ ನೀವು ಆಡೋಂತ ಆಟ ಏನಿದೆ, ನಮ್ಮ ಕ್ರಿಕೆಟ್ ಫಸ್ಟ್, ನಮ್ದೇನು ಕ್ರಿಕೆಟ್ಗೆ ಅಂತ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ವಿ. ಮೇ ಬಿ ದೇಶದಲ್ಲಿ ರೀಜನಲ್ ಮೀಡಿಯಾದಲ್ಲಿ ಕ್ರಿಕೆಟ್ಗಂತೆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಏಕೈಕ ಚಾನಲ್ ನಾವೇ. KL ರಾಹುಲ್ ಇಂದ ಹಿಡಿದು ಎಲ್ಲ ಕ್ರಿಕೆಟರ್ಸ್ ಇಂಟರ್ವ್ಯೂಸ್ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ನೋಡಬಹುದು. ನ್ಯಾಷನಲ್, ಇಂಟರ್ನ್ಯಾಷನಲ್, IPL ಆಡ್ತಾ ಇರ್ತಕ್ಕಂಥ ಎಲ್ಲ ಕ್ರಿಕೆಟರ್ಸ್ ನಮಗೆ ಸಂದರ್ಶನ ಕೊಟ್ಟಿದ್ದಾರೆ. ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ಚೀಫ್ ಆಗಿರ್ತಕ್ಕಂಥ ಗಂಗಾಧರ್ ತುಂಬಾ ಒಳ್ಳೆ ಇಂಟರ್ವ್ಯೂಗಳನ್ನ ಮಾಡಿದ್ದಾರೆ. ನಿಮಗೆ ಟೈಮ್ ಇದ್ದಾಗ ಕ್ರಿಕೆಟ್ ಫಸ್ಟ್ ನೋಡಿ. ನೀವು ಆಡೋ ಆಟ ಕ್ರಿಕೆಟ್ ಫಸ್ಟ್ ಲೈವ್ ಹೋಗುತ್ತೆ, ಮತ್ತೆ ಚಾನಲ್ ಅಲ್ಲಿ ಮಧ್ಯದಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆಲ್ಲ ಇದು ಒಂದು ಒಳ್ಳೆ ಎನ್ಕರೇಜ್ಮೆಂಟ್. ಹೌದಾ? ಆನಂದ್ ಕಟ್ಟೆ ಹೌದು ಇಂಟರ್ವ್ಯೂ ಮಾಡಿದ್ವಿ. ಮತ್ತೆ ಸುನೀಲ್ ಜೋಶಿ ಇಲ್ಲಿನ ಭಾಗದವರು, ಅದನ್ನೇ ಮಾತಾಡ್ತಾ ಇದೀವಿ. ರಘು ಅಂತ ಹೇಳ್ಬಿಟ್ಟು ನಮ್ಮ ಬೌಲಿಂಗ್ ಆಗ್ತಾರೆ, ಎಲ್ರಿಗೂ ಆಕ್ಚುಲಿ ಥ್ರೋ ಆಗ್ತಾರೆ, ಅವರು ಇಲ್ಲಿ ಅವರು. ಸೊ ಹಂಗಾಗಿ ಈ ಭಾಗದಲ್ಲಿ ಮೊದಲು ಆರಂಭ ಮಾಡಿದೀವಿ. ಅದು ರಾಜ್ಯಾದ್ಯಂತ ಮಾಡಿ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ವೆರಿ ಮಚ್.